ತಮಿಳುನಾಡಿನಲ್ಲಿ ಚುನಾವಣಾ ಫಲಿತಾಂಶ ಹೊಸ ರಾಜಕೀಯ ಚಿಂತನೆಗೆ ಕಾರಣ ಆಗ್ತಾ ಇದೆ. ಇದು ಕೇವಲ ತಮಿಳುನಾಡು ಅಷ್ಟೇ ಅಲ್ಲ, ಅಲ್ಲಿನ ಫಲಿತಾಂಶ ಇತರ ರಾಜ್ಯಗಳ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಇವತ್ತು ವಿಜಯ್ ಅವರು ವಿನ್ ಆಗೋದಕ್ಕೆ ಮುಖ್ಯ ಕಾರಣ ಜೆನ್ಸಿಗಳು ಅಂತ ಹೇಳಲಾಗ್ತದೆ. ಅಂದ್ರೆ ಇವತ್ತಿನ ಯೂತ್ ಮತ್ತೆ ಇರುವಂತಹ ಸೋಷಿಯಲ್ ಮೀಡಿಯಾವನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡಿಕೊಂಡ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಮಿಳುನಾಡಲ್ಲಿ ಆಗಿರುವಂತಹ ರಾಜಕೀಯ ಬದಲಾವಣೆ, ಈ ಒಂದು ಪರ್ವ ಹೊಸತು ಏನಿದೆ ಅದು ಇತರ ರಾಜ್ಯಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಬಹುದು, ಬನ್ನಿ ನಾವು ಜನರ ಹತ್ರನೇ ಹೋಗಿ ಕೇಳಿ ತಿಳ್ಕೊಳ್ಳೋಣ. ಇವತ್ತು ನಮ್ ಜೊತೆ ಒಬ್ಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಹಾಗಾದ್ರೆ ಬನ್ನಿ ಅವ್ರನ್ನೇ ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ. ಸರ್, ಇವತ್ತು ತಮಿಳುನಾಡಲ್ಲಿ ಇವತ್ತು ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಇವತ್ತಿನ ಯೂತ್ಗಳು ಕಾರಣ ಮತ್ತೆ ಸೋಷಿಯಲ್ ಮೀಡಿಯಾ ಕಾರಣ ಅಂತ ಹೇಳ್ತಾ ಇದ್ದಾರೆ, ನೀವೇನ್ ಹೇಳ್ತೀರಾ? ಇಲ್ಲ, ಇವತ್ತಿನ ಅದು ಸರ್ಕಾರ ಅಲ್ಲಿ ಹೊಸದಾಗಿ ಹೇಳ್ಬೇಕು ಅಂದ್ರೆ ಈಗ ಮೊದಲಿದ್ದಂತ ಎಲ್ಲಾ ಪಕ್ಷಗಳನ್ನ ತುಳಿದು ಇವ್ರ ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರು ಮಾಡಿರುವಂತ ಅಲ್ಲಿ ಕೊಟ್ಟಿರುವಂತ ಆಶ್ವಾಸನೆ ಒಂದು ಮುಖ್ಯ ಕಾರಣ ಆಗುತ್ತೆ. ಮತ್ತೆ ಅಲ್ಲಿರುವಂತ ಜನರು ಅವ್ರ ಮೇಲೆ ಒಂದು ಇಟ್ಟಿರುವಂತ ನಂಬಿಕೆ ಒಂದು ಮುಖ್ಯವಾಗುತ್ತೆ. ಅಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆಟೋದ್ರ ಬಗ್ಗೆ ಏನು ಕೇರ್ ಮಾಡಲ್ಲ, ಏನಿಲ್ಲ. ಇಷ್ಟು ಜನ ಮೀಡಿಯಾದವ್ರು ಎಲ್ಲರೂ ಡೈಲಿ ಬಂತಾರೆ, ಎಲ್ಲ ಕಡೆ ಲೈನ್ ನಿಂತಿರೋದೆಲ್ಲ ನೋಡ್ತಾರೆ, ಎಲ್ಲ ವಿಡಿಯೋ ಮಾಡ್ತಾರೆ. ಬಟ್ ಆದ್ರೆ ಸಿದ್ದರಾಮಯ್ಯನವರಾಗ್ಲಿ ಅಥವಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಲಿ ಯಾರಾದ್ರೂ ಕೂಡ ನಮಗೆ ಏನು ಆಟೋದವ್ರಿಗೆ ಏನು ಈ ಪರಿಸ್ಥಿತಿ ಬಂದಿದ್ದಾರಲ್ಲ ಅಂತ ಏನು ಒಂದು ಅದ್ರ ಬಗ್ಗೆ ಡಿಸಿಷನ್ ಕೊಡೋಣ, ಏನಾದ್ರು ಕಷ್ಟ ಸುಖ ಏನು ವಿಚಾರಿಸೋಣ ಅನ್ನೋದು ನಾವು ಸರ್ಕಾರದಲ್ಲಿರುವಂತ ಯಾವ ಮಿನಿಸ್ಟ್ರಿಗೂ ಏನು ಪ್ರಯೋಜನ ಇಲ್ಲ ನಮ್ಗೆ ಅವರಿಂದ. ಈಗ ಹೊಸ ಬದಲಾವಣೆ ಆಗಿದೆಯಲ್ಲ ತಮಿಳುನಾಡಲ್ಲಿ, ಆ ರೀತಿಯಾದಂತಹ ಬದಲಾವಣೆನ ಕರ್ನಾಟಕದಲ್ಲೂ ಬಯಸ್ತೀರಾ? ಹೌದು, ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡಲ್ಲಾಗಿರ್ತಾರೆ ಬದಲಾವಣೆ ಆಗ್ಲೇಬೇಕು. ಒಬ್ಬ ನಾಯಕ ಅಂದ್ರೆ ಚಿತ್ರನಟ ಮುಖ್ಯಮಂತ್ರಿ ಆಗ್ತಿರೋಂಥದ್ದು ಎಲ್ರಿಗೂ ಒಂದು ರೀತಿಯ ಆಚರಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಆತರ ಆಗೋದಕ್ಕೆ ಅರ್ಹರಿದ್ದಾರೆ? ಅಲ್ಲಿ ಇವತ್ತಿನ ಸಹ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಿಜಲು ಜನತಾದಳ ಬಂದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಿನಿಸ್ಟರ್ ಆದ್ರೆ ನಮ್ಗೆ ಬಹಳ ಒಳ್ಳೇದು ಅನ್ಸ ನಮ್ಮ ಅನಿಸಿಕೆ. ಒಂದು ಈ ಪಕ್ಷ ಬಂತು ಅಂದ್ರೆ ಎಲ್ಲೋ ಒಂದ್ ನಿಮಿಷ ನಿಲ್ಸಂಗಿಲ್ಲ, ಏನಿಲ್ಲ. ನಾವು ಯಾವ ರೀತಿ ಪಿಕಪ್ ಮಾಡಬೇಕು, ನಾವು ಯಾವ ರೀತಿ ಜೀವನ ಮಾಡಬೇಕು ಹೇಳಿ. ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ, ವಿಜಯ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾಗಿ ಒಬ್ಬ ಹೀರೋ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ವಾ? ಇದೆ ಮೇಡಮ್, ಸಾಕಷ್ಟು ಸಾಧ್ಯ ಇದೆ. ಅದರಲ್ಲಿ ನಮ್ಮ ಉಪೇಂದ್ರ ಸಾರು ಪ್ರಥಮ ಬಾರಿಗೆ ಪಕ್ಷ ಕಟ್ಟಿದ್ರು, ಅದನ್ನು ಮುಂದುವರ್ಸ್ಕೊಂಡು ಬರಲಿಲ್ಲ, ಅದಕ್ಕೆ ಜನ ಅವಕಾಶ ಕೊಡಲಿಲ್ಲ. ಅದಕ್ಕೋಸ್ಕರ ಇವಾಗ ಶಿವರಾಜ್ ಕುಮಾರು ಇದ್ದಾರೆ, ಇವರು ಉಪೇಂದ್ರ ಸಾರು ಇದ್ದಾರೆ, ಇವರೆಲ್ಲ ಬರ್ತಾರೆ, ಬಂದರೆ ಜನ ಸಪೋರ್ಟ್ ಮಾಡ್ತಾರೆ. ಅವ್ರ ಪಕ್ಷ ಮಾಡಿದ್ರು ಅದು ಅಲ್ಲಿಗೆ ಸ್ಟಾಪ್ ಆಗೋಯ್ತು ಅಂತ ಅನ್ನಿಸ್ತಿಲ್ವಾ ನಿಮಗೆ? ಹೌದು ಮೇಡಮ್, ಅದು ಮುಂದುವರ್ಸಿದ್ರೆ ಇನ್ನೂ ಮುಂದುವರಿತಾರೆ. ಅವರೇ ಸ್ಟಾಪ್ ಮಾಡಿದ್ರು, ಜನನೂ ಬೆಂಬಲ ಕೊಡಲಿಲ್ಲ. ಮೇಯ್ನು ಇನ್ನು ಮುಂದೆ ಕೊಟ್ಟರೆ ನಮ್ಮ ಕರ್ನಾಟಕದಲ್ಲೂ ಫಿಲಮ್ ಸ್ಟಾರರು ಬಂದೇ ಬರ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗಬೇಕು ಅಂತ ಈಗಿರೋ ರಾಜಕೀಯ ಪರಿಸ್ಥಿತಿಗೂ ಮುಂದೆ ಏನಾದರೂ ಬದಲಾವಣೆ ಯಾವ ರೀತಿ ಆಗಬೇಕು ಅಂತ ಬಯಸ್ತೀರಾ ನೀವು? ಯಾಕಂದರೆ ಸೀನಿಯರ್ ಸಿಟಿಸನ್ ಇದ್ದೀರಾ. ಹೌದು ಮೇಡಮ್, ಇವಾಗ ಪ್ರಥಮ ಬಾರಿಗೆ ಲಾಟ್ರಿ ಇತ್ತು, ಲಾಟ್ರಿ ತೆಗೆದ್ರು, ಸರಾಯಿ ಇತ್ತು, ಸರಾಯಿ ತೆಗೆದ್ರು. ಈಗ ಭಾಳಷ್ಟು ಅನುಕೂಲ ಮಾಡ್ತಾವ್ರೆ. ಇವಾಗ 5 ಗ್ಯಾರಂಟಿಗಳು ಕೊಟ್ಟವ್ರೆ, ಅದನ್ನು ಜನ ಉಪಯೋಗಿಸ್ಕೊತಾವ್ರೆ. ಇನ್ನು ಬರೋ ಸರ್ಕಾರನೋ BJP ಆಗ್ಬೋದು, ಇನ್ನೊಂದು ಸರ್ಕಾರ ಆಗ್ಬೋದು, ಜನರಿಗೆ ಈ ಥರ ಗ್ಯಾರಂಟಿಗಳು ಕೊಟ್ಟರೆ ಮುಂದುವರಿತಾರೆ, ಅವ್ರಿಗೂ ಚೆನ್ನಾಗಿರ್ತಾರೆ. ತಮಿಳ್ನಾಡಲ್ಲಿ ಇವಾಗ ಎಷ್ಟೋ ಆಶ್ವಾಸನೆ ಕೊಟ್ಟವ್ರೆ, ಮಾಡ್ತಾರೆ, ಮಾಡೋದಕ್ಕೆ ಕೊಟ್ಟಿರೋದು. ಸರ್, ತಮಿಳ್ನಾಡಲ್ಲಿ ಈಗ ವಿಜಯ್ ಅವರು ವಿನ್ ಆದ್ರು, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವಿನ್ ಆಗಿರೋ ಪರಿಣಾಮಗಳು ಬೀರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಈ ಜೆನ್ಸಿಗಳು ಅಂದ್ರೆ ಇವತ್ತಿನ ಯೂತ್ಗಳು ಕಾರಣ ಅವ್ರು ಗೆಲ್ಲೋದಕ್ಕೆ ಅಂತ ಹೇಳಿ, ನಮ್ಮ ಕರ್ನಾಟಕದಲ್ಲೂ ಅದೇ ರೀತಿಯಾದಂತಹ ಬದಲಾವಣೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮೇಡಮ್, ಮಾಡ್ಬೋದು. ಬಟ್ ಈಗ ನಮ್ಮಲ್ಲಿ ಯಾವತ್ತು ಈ ಜಾತಿ ರಾಜಕಾರಣ ಯಾವತ್ತು ಕಮ್ಮಿ ಆಗುತ್ತೋ ಅವತ್ತು ಇದು ಬದಲಾವಣೆ ಬರುತ್ತೆ. ಯಾವತ್ತು ಇವು ಈ ಎಲ್ಲ ಕ್ಯಾಸ್ಟಿಸಮ್ನ ಒಟ್ಟುಗೂಡಿ ಹಿಂದುತ್ವ ಅನ್ನೋದು ಬಂದು ವೋಟಿಂಗ್ ಬರುತ್ತೋ ಅವತ್ತು ಇವೆಲ್ಲ ಬರುತ್ತೆ ಹೊರತು ಇವತ್ತು ಅಂದ್ರೆ ಅಲ್ಲ, ನಮ್ಮಲ್ಲಿ ಹಾಗಾದ್ರೆ ಜಾತಿ ರಾಜಕಾರಣ ಜಾಸ್ತಿ ಇದೆ ಅಂತ ಹೇಳ್ತೀನಿ. 100% ಇದೆ. ನೀವು ಎಲ್ಲ ಪ್ರತಿಯೊಂದು ಮೀಡಿಯಾಗೂ ಗೊತ್ತಿದೆ, ಅದು ಜಾತಿ ರಾಜಕಾರಣ ಇಲ್ಲ ಅಂದ್ರೆ ಇಲ್ಲಿ ರಾಜಕಾರಣನೇ ಇಲ್ಲ. ಇಲ್ಲಿ ಜಾತಿ ರಾಜಕಾರಣನೇ ಮುಖ್ಯ. ಇವಾಗ ಬದಲಾಗುತ್ತೆ ಅನ್ನುವಂತ ನಿರೀಕ್ಷೆ ಏನಾದರೂ ಇದೆಯಾ ಜಾತಿ ರಾಜಕಾರಣ ಇಲ್ಲಿ ಕರ್ನಾಟಕದಲ್ಲಿ? ಖಂಡಿತ ಇಲ್ಲ ಮೇಡಮ್. ಅಲ್ಲ, ಕರ್ನಾಟಕಕ್ಕಿಂತ ತಮಿಳ್ನಾಡಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇದೆ, ದ್ರಾವಿಡ ಆ ರೀತಿಯಾದಂತಹ ಭೇದ ಭಾವ ಅನ್ನೋದು ಹೇಳ್ತಾ ಈ ಸಲ ಏನೊಂದು ವೋಟಿಂಗ್ ಆಗಿದೆ 108 ಏನು ಬಂದಿದೆ, ಅದು ಯಾವುದು ಕೂಡ ಕ್ಯಾಸ್ಟಿಸಮ್ ಇಂದ ಬಂದಿತ್ತಲ್ಲ, ಅದು ಒಂದು ಚೇಂಜಸ್ ಬರಬೇಕನ್ನೋ ಬಂದಿತ್ತು. ಇಲ್ಲಿ ನಮ್ಮಲ್ಲಿ ಆ ಥರ ಒಬ್ಬ ಎಬಿಡಿಯಂಟ್ ಲೀಡರ್ನೂ ಇಲ್ಲ. ಒಂದು ವೇಳೆ ನಮ್ಮಲ್ಲಿ ಇರುವಂತಹ ಫಿಲಂ ಆಕ್ಟರ್ಸ್ ಒಬ್ಬ ನಾಯಕ ವಿಜಯ್ ರೀತಿ ಆಗ್ತಾರೆ ಅಂತಂದ್ರೆ ನಾವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ನಮ್ಮಲ್ಲಿ ಆ ಥರ ಖಂಡಿತ ಯಾರು ಇಲ್ಲ ಮೇಡಮ್, ಖಂಡಿತ ಯಾರು ಇಲ್ಲ. ಉಪೇಂದ್ರ ಅವರು ಅವ್ರದೇ ಪಕ್ಷ ಸ್ಥಾಪನೆ ಮಾಡಿದ್ರು, ಅದೇ ಹೇಳಿ ಪಾಪ ಅವ್ರೇನೋ ಮಾಡಿದ್ರು ಒಂದು ಒಳ್ಳೇದಾಗಲಿ ಅಂತ, ಅದರಿಂದ ಯಾರಿಗೂ ಏನು ಅನುಕೂಲ ಇಲ್ಲ. ಅವ್ರಿಗೆ ಸ್ಥಾಪನೆ ಮಾಡಾದ್ಮೇಲೆ ಅವ್ರಿಗೆ ಬಂದಿರೋ ಪ್ರೆಷರ್ ಇಲ್ಲಿದೆ ಅಂದರೆ ಅವ್ರಿಗೆ ಗೊತ್ತಿದೆ. ಅವ್ರ ಪ್ರೆಷರ್ ಪಾಪ ಅವ್ರಿಗೆ ತಡ್ಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು
ನಮ್ಮ ಕರ್ನಾಟಕದಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ತಮಿಳುನಾಡಿನಲ್ಲಿ ಆಗಿರುವಂತಹ ಒಂದು ಹೊಸತು ಬದಲಾವಣೆ ಏನಿದೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಒಂದು ಜಾತಿ ಪದ್ಧತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಲ್ಲಿ ರಾಜಕೀಯವಾಗಿ ಅಥವಾ ಯಾವುದೇ ರೀತಿಯಾದಂತಹ ಬದಲಾವಣೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಯೂತ್ ಏನಿದ್ದಾರೆ, ಯೂತ್ಗಳ ಪಾರ್ಟಿಸಿಪೇಷನ್ ಕೂಡ ತುಂಬಾ ಕಡಿಮೆ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಮಾಡಿದಂತಹ ಮೋಡಿಯನ್ನ ಇಲ್ಲಿನ ಈ ಫಿಲಂ ಆಕ್ಟರ್ಸ್ ಅಂದ್ರೆ ನಾಯಕರು ಅಂತ ಯಾರಿದ್ದಾರೆ ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನೆಷ್ಟು ಬದಲಾವಣೆಗಳನ್ನ ಮಾಡಬೇಕು, ಇಲ್ಲಿರುವಂತಹ ಸಮಸ್ಯೆಗಳಿಗೆ ನಮ್ಮ ರಾಜಕಾರಣಿಗಳು ಯಾವ ರೀತಿಯಾಗಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿನ ಜನರು ಹೇಳಿದ್ರು. ನೋಡ್ತಾ ಇರಿ PNS ವಿಸ್ತಾರ ಡಿಜಿಟಲ್ ಕಂಟೆಂಟ್.